ಒಂದಷ್ಟು ಜನರಿಗೆ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಒಂದು ಆನೆನ ನಿಲ್ಲಿಸ್ಬಿಟ್ಟು ಎಲ್ರಿಗೂ ಕೂಡ ಒಂದೊಂದು ಭಾಗವನ್ನ ಮುಟ್ಟೋದಕ್ಕೆ ಹೇಳಿ ಇದೇನು ಅಂತ ಕೇಳಿದ್ರಂತೆ. ಸೊ ಆನೆಯ ಸೊಂಡನ್ನ ಮುಟ್ಟಿದವನು ಹೇಳಿದಂತೆ ಇದು ದೊಡ್ಡ ಹೆಬ್ಬಾವಿದಂಗಿದೆ ಅಂತ. ಆನೆಯ ದಂತವನ್ನ ಮುಟ್ಟಿದವನು ಹೇಳಿದಂತೆ ಇದು ಚೂಪಾಗಿರುವಂತಹ ಒಂದು ಆಯುಧ ಇದ್ದಂಗಿದೆ ಅಂತ. ಆನೆಯ ಬಾಲವನ್ನ ಮುಟ್ಟಿದವನು ಹೇಳಿದಂತೆ ಇದೊಂದು ಹಗ್ಗ ಇದ್ದಂಗಿದೆ ಅಂತ. ಆನೆಯ ಕಿವಿಯನ್ನ ಮುಟ್ಟಿದವನು ಹೇಳಿದಂತೆ ಇದೊಂಥರ ಬೀಸಣಿಕೆ ಇದ್ದಂಗಿದೆ ಅಂತ. ಆನೆಯ ಹೊಟ್ಟೆಯನ್ನ ಮುಟ್ಟಿದವನು ಹೇಳಿದಂತೆ ಇದು ಗಿಲವಾಗದೇ ಇರುವಂತಹ ಗೋಡೆ ಇದ್ದಂಗಿದೆ ಅಂತ. ಎಲ್ಲರೂ ಮುಟ್ಟಿದೇನನ್ನ ಆನೆನೆ, ಬಟ್ ಅವರವರ ಅನುಭವಕ್ಕೆ ತಕ್ಕಂತೆ ಅವರು ಜಡ್ಜ್ ಮಾಡಿದ್ರು. ಸೊ ನಿಮ್ ಜೀವನವನ್ನ ಯಾರು ನೀವು ಹುಟ್ಟಾಗಿಂದ ಇಲ್ಲಿವರೆಗೆ ನಿಮ್ ಜೀವನ ನೋಡಿದಾರೋ ಅವ್ರು ನಿಮ್ಗೆ ಏನಾದ್ರು ಮನಸ್ಸಿಗೆ ನೋವಾಗೋ ರೀತಿ ಮಾತಾಡಿದ್ರೆ ದುಃಖ ಪಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಯಾರೋ ನೆನ್ನೆ ಮೊನ್ನೆ ಬಂದವರು ನಿಮ್ ಜೀವನದ ಒಂದು ಸಣ್ಣ ಭಾಗವನ್ನ ನೋಡಿ ನೀನ್ ಸರಿ ಇಲ್ಲ ಅಂದ್ಬಿಟ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾವು ಎಷ್ಟೋ ಸಲ ಕೆಲವೊಬ್ರು ಜೀವನದಲ್ಲಿ ಹೀರೋಗಳಾಗಿರ್ತೀವಿ, ಇನ್ನು ಕೆಲವೊಬ್ರು ಜೀವನದಲ್ಲಿ ವಿಲ್ಲನ್ಗಳಾಗಿರ್ತೀವಿ. ಬಟ್ ನಾವಿರೋದು ಒಂದೇ, ನಮಗಿರೋದು ಒಂದೇ ವ್ಯಕ್ತಿತ್ವ. ಬಟ್ ಅವರವರ ಅನುಭವಕ್ಕೆ ತಕ್ಕಂತೆ ಅವರು ನಮ್ಮನ್ನ ಜಡ್ಜ್ ಮಾಡ್ತಾರೆ.